ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ಪಾಸಿಟಿವ್ ಆಗಿತ್ತು. ನಾನು ನೋಡುವಾಗ ತುಂಬಾ ಹೊತ್ತು ಪಾಸಿಟಿವ್ ಆಗಿ ಇರೋದಿಲ್ಲ. ಮೇ ಬಿ 4-5 ದಿವಸದಿಂದ ನೆಗೆಟಿವ್ ಆಗೇ ಇದ್ದಿದ್ರಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಹೊಡೆಯೋಣ ಅಂತ, ಆಕ್ಸಿಜನ್ ಕೊಟ್ಟು ಹೊಡೆಯೋಣ ಅಂತ ಹೊಡಿತಾ ಇದ್ದಾರೆ ಅನ್ಸುತ್ತೆ. ಅದರಿಂದ ಆದಷ್ಟು ಬೇಗ ಮಾರ್ಕೆಟ್ ತಿರ್ಗಾ ರಿವರ್ಸ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಚಿಂತೆನೆ ಮಾಡಬೇಡಿ. ಈ ನ್ಯಾರೋ ಬ್ಯಾಂಡ್ ಒಳಗಡೆನೆ ಮಾರ್ಕೆಟ್ ಇರುತ್ತೆ. ಈ ಅಕ್ಟೋಬರ್ 10ನೇ ತಾರೀಕಿಂದ ರಿಸಲ್ಟ್ಸು ಬರುತ್ತೆ. ರಿಸಲ್ಟ್ಸ್ ಏನೇ ಮಾರ್ಕೆಟ್ನ ಡೈರೆಕ್ಷನ್ನ ಡಿಟರ್ಮೈನ್ ಮಾಡುತ್ತೆ. ಅಲ್ಲಿವರೆಗೂ ಏನೂ ದೊಡ್ಡದಾಗಿ ನ್ಯೂಸ್ ಇಲ್ಲ. ಚಿನ್ನದ ಬೆಲೆ ಏರ್ತಾನೆ ಇದೆ. 10,700 ಟಚ್ ಮಾಡಿದೆ. 24 ಕ್ಯಾರೆಟ್ ಗೋಲ್ಡು 11,673. ನೀವು ಈ ಸ್ಟಾಂಪಿಗೂ GSTನೂ ಸೇರಿಸಿದ್ರಿ ಅಂತ ಅಂದ್ರೆ ಅದು 12,000ನ ದಾಟ್ಬಿಟ್ಟಿದೆ. ಅದು ಅಫಿಷಿಯಲ್ ಆಗಿ 12,000ನ ದಾಟಿದ್ರೆ ನಾವೊಂದು 11,000ಕ್ಕೆ ಬಂದ್ಬಿಡ್ತೀವಿ. ಆದ್ಮೇಲೆ ಈ ಗೋಲ್ಡ್ ಇಮಿಡಿಯೇಟ್ ಆಗಿ ಏರೋದಕ್ಕೆ ಚಾನ್ಸು ಅಥವಾ ಕಡಿಮೆ ಆಗೋದಕ್ಕೆ ಚಾನ್ಸು ಫೆಡರಲ್ ರಿಸರ್ವ್ ಅಲ್ಲಿ ಏನ್ ನಡೀತಿದೆ ಅನ್ನೋದ್ರ ಮೇಲೆ. ಫೆಡರಲ್ ರಿಸರ್ವ್ ಅಲ್ಲಿ ರೇಟ್ ಕಟ್ ಇತ್ತು ಅಂತ ಅಂದ್ರೆ ಗೋಲ್ಡ್ ಟಕ್ ಅಂತ ಏರ್ಬಿಡತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ದಿನಕ್ಕೆ ಹೀಗೆ ಸ್ಟಾಗ್ನೆಂಟ್ ಆಗಿ ಇದ್ಬಿಟ್ಟು ಒಂದು 100-200 ರೂಪಾಯಿ ಕಡಿಮೆ ಆಗಿ ಸ್ವಲ್ಪ ಮತ್ತೆ ಏರುತ್ತೆ. ಒಂದು 15-20 ದಿವಸದಿಂದ 10,000ಕ್ಕೆ ಮೇಲೇನೆ ಇದೆ. ಇಲ್ಲಿ ಸ್ಟೆಬಿಲೈಸ್ ಆಗೋಯ್ತು. 10,500ಕ್ಕಿಂತ ಮೇಲೇನೆ ಸ್ಟೆಬಿಲೈಸ್ ಆಗೋಯ್ತು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇದ್ರಲ್ಲಿ ಏನಂತಂದ್ರೆ 18 ಕ್ಯಾರೆಟ್ ಗೋಲ್ಡ್ 8,000ನ ದಾಟಿದೆ. ಅದರಿಂದ ಈ ಗೋಲ್ಡ್ ಅಂತ ಅನ್ನೋದು ಈ ಕಾಮನ್ ಮ್ಯಾನ್ ಲೈಫ್ನ ಬಿಟ್ಟು ಹೊರಗಡೆ ಹೋಗ್ತಾನೆ ಇದೆ. ನಿಮಗೆ ಗೋಲ್ಡ್ ಬೀಸ್ ಒಂದೇ ದಾರಿ ಡೆಫಿನೆಟ್ ಆಗಿ ನೀವು ತಗೊಳ್ಳೋದಕ್ಕೆ. ಅಂದ್ರೆ ಈ ಫಾರಿನ್ ಇನ್ವೆಸ್ಟರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇಂಡಿಯನ್ ಸರಕುಗಳನ್ನ ಮಾರ್ಬಿಟ್ಟು ಹೊರದೇಶಕ್ಕೆ ಹೋಗ್ತಾನೆ ಇದ್ದಾರೆ. ಏನಂತಂದ್ರೆ ಈ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಲೆಕ್ಕಾಚಾರ. ಒಂದು ತಿಂಗಳಿಗೆ 1 ಬಿಲಿಯನ್ ಹೊರಗಡೆ ಹೋಗಿದೆ ಅಂತ ನಾವು ಇಟ್ಕೋಬಹುದು. ನಮ್ಮ RBI ಕೂಡ ಮಾರಿ ಅವರನ್ನ ಬಿಲ್ ಕೊಟ್ಟು ಕಳ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಮಾರ್ಕೆಟ್ ವೀಕ್ ಆಗಿದೆ. ತಿರ್ಗಾ ಸ್ಟಾಕ್ಸ್ ನ ಮಾರ್ತಾರೆ. $2.3 ಬಿಲಿಯನ್ ಮಾರಿದ್ದಾರೆ. ಗೋಲ್ಡ್ ಸೆನ್ಸೆಕ್ಸ್ ರೇಷಿಯೋ ಅಂತ ಹೇಳಿದ್ರು. ಗೋಲ್ಡ್ ಹೇಗ್ ಮಾಡ್ತಾ ಇದೆ, ಸೆನ್ಸೆಕ್ಸ್ ಹೇಗ್ ಮಾಡ್ತಾ ಇದೆ ಅಂತ 1:1.4 ಆಗಿದೆ. ಈ ತಿಂಗಳಲ್ಲಿ ನಿಫ್ಟಿನ ನೋಡಿದ್ರಿ ಅಂತಂದ್ರೆ ಈ ವರ್ಷದಲ್ಲಿ ನಿಫ್ಟಿ 4% ಏರಿದೆ. ಗೋಲ್ಡ್ ಆಲ್ಮೋಸ್ಟ್ 50% ಅಷ್ಟು ಏರಿದೆ. ಸೊ ಒಂದು ರೈಡ್ ಡೈವರ್ಜೆನ್ಸ್ ಪರ್ಫಾರ್ಮೆನ್ಸ್ ಇದೆ. ನೀವು ನಾನು ಹೇಳಿದ್ದನ್ನ ಕೇಳಿ ಗೋಲ್ಡ್ ಬೀಸು ಗೋಲ್ಡನ್ನು ತಗೊಂಡಿದ್ರಿ ಅಂತ ಅಂದ್ರೆ ನಿಮಗೆ 50% ಲಾಭ ಸಿಕ್ಕಿರತ್ತೆ. ಮ್ಯೂಚುವಲ್ ಫಂಡ್ ಎಲ್ಲ ತುಂಬಾನೇ ನಷ್ಟ. ಲಾಸ್ಟ್ 1 ಇಯರ್ ಇಂದ ತುಂಬಾನೇ ನಷ್ಟ ಆಗಿದೆ. ನಿಫ್ಟಿನ ಮಾತ್ರ ತಗೊಂಡಿದ್ರಿ ಅಂತ ಅಂದ್ರೆ 1 ಇಯರ್ ಲೋ ನಷ್ಟದಲ್ಲೇ ಇದ್ದಿರ್ತೀರಾ. ಜಾನ್ವರಿ 1ರಿಂದ ಇಲ್ಲಿವರೆಗೂ ಒಂದು 4% ಅಷ್ಟು ಏರಿರ್ತೀರಾ. ಅದು ಇನ್ಫ್ಲೇಷನ್ ಕೂಡ ಬೀಟ್ ಮಾಡೋದಿಲ್ಲ. ಇದೇ ನಡೆಯುತ್ತೆ ಅಂತ ನಿಮಗೆ ಹಲವು ಸಲ ನಾನು ಹೇಳಿದ್ದೀನಿ. ಗೋಲ್ಡ್ ವಿಲ್ ಟ್ರಂಪ್ ಎವ್ರಿಥಿಂಗ್ ಅಂತ, ಇನ್ಕ್ಲೂಡಿಂಗ್ ಬಾಂಡ್. ಎಲ್ಲ ರಿಟರ್ನ್ ಗೋಲ್ಡ್ ಟ್ರಂಪ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ. ನಿಮಗೆ ಹಲವು TV ಚಾನೆಲ್ಗಳಲ್ಲಿ, ಹಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾನು ಹೇಳಿದ್ದೀನಿ. ಇದುವರೆಗೂ ನಾನು ಟಯರ್ಡ್ ಆಗುವಂಗೆ ತಿರ್ಗಾ ಹೇಳ್ತಾ ಇರೋದು, ಗೋಲ್ಡ್ ಇಳಿಯೋದಕ್ಕೆ ಯಾವ ಇಮಿಡಿಯೇಟ್ ಟ್ರಿಗರ್ ಕೂಡ ಇಲ್ಲ. ಏನಾದ್ರೂ ಬೈ ಓವರ್ ಬಾಟ್ ಆಗಿ ಸ್ವಲ್ಪ ಕಡಿಮೆ ಆದ್ರೆ ಮಾತ್ರ ಸಾಧ್ಯ. ಈ 9 ತಿಂಗಳಲ್ಲಿ ಗೋಲ್ಡ್ ಒಂದೊಂದು ತಿಂಗಳು ಕೂಡ ಏರಿದೆ. ಸೆಪ್ಟೆಂಬರ್ ತಿಂಗಳು ಮುಗಿಯೋಷ್ಟರಲ್ಲಿ ನಿಯರ್ಲಿ 10% ಅಷ್ಟು ಏರಿರತ್ತೆ. ಇದು ಒಂದು ದೊಡ್ಡ ಪ್ರೆಷರ್ ಆಗಿ ಇರುತ್ತೆ. ಟಾಟಾ ಮೋಟಾರ್ಸ್ 2 ಕಂಪನಿಯಾಗಿ ಬೇರೆಯಾಗಿ ಅಕ್ಟೋಬರ್ 1ನೇ ತಾರೀಕಿಂದ, ಬಟ್ ಆಕ್ಚುಲ್ ಆಗಿ ಶೇರ್ ಯಾವತ್ತು ಬೇರೆ ಆಗುತ್ತೆ ಅನ್ನೋದು 1ನೇ ತಾರೀಕು ರೆಕಾರ್ಡ್ ಡೇಟು. ಯಾವತ್ತು ನಿಮಗೆ ಶೇರ್ನ ಬೇರೆ ಮಾಡಿ ಕೊಡ್ತಾರೋ ಅವತ್ತು ಈ ಕಾರ್ ಕಂಪನಿ ಬೇರೆ, ಈ ಕಮರ್ಷಿಯಲ್ ವೆಹಿಕಲ್ ಕಂಪನಿ ಬೇರೆ. ಆದರೆ ಇದಕ್ಕೆ ಓನರ್ ಒಬ್ಬರೇನೆ. ಆ ಓನರು ಟಾಟಾನೇ ಓನರು. ECS ಅಲ್ಲಿ 1 ಲಕ್ಷ ಕೋಟಿ ಕ್ಯಾಪಿಟಲ್ ಆಲ್ಮೋಸ್ಟ್ ವೈಪ್ಡ್ ಔಟ್. UK-ನಲ್ಲಿ JLRನ ರೀಸ್ಟಾರ್ಟ್ ಮಾಡೋದಕ್ಕೆ ಅವರಿಗೆ $2 ಬಿಲಿಯನ್ ಬೇಕಾಗುತ್ತೆ. ಆ $2 ಬಿಲಿಯನ್ ಚೀಪ್ ಆಗಿ ತಗೊಳ್ಳೋದಕ್ಕೋಸ್ಕರ ಅವರು ಬ್ಯಾಂಕಿಗೆ ಹೋಗುವಾಗ ನೀವು ಒಂದು ಇಂಟ್ರೆಸ್ಟ್ ರೇಟ್ನ ಹೇಳಿದ್ದಾರೆ. ಇಂಟ್ರೆಸ್ಟ್ನ ಕಡಿಮೆ ಮಾಡುವುದಕ್ಕೆ UK-ನ ಗೌರ್ಮೆಂಟೇ ಅದಕ್ಕೆ ಗ್ಯಾರಂಟಿನ ಕೊಟ್ಟಿದ್ದಾರೆ. ಅಂದ್ರೆ ಆಗ ಇಂಟ್ರೆಸ್ಟ್ ರೇಟು ಕಡಿಮೆ ಆಗುತ್ತೆ. ಅವ್ರು ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಜಾಬ್ ಲಾಸಸ್ వచ్చిಂದಾನೆ ಪ್ರಾಬ್ಲಮ್. ಈ ಅವರ ಸಿಸ್ಟಮೇ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ. ತಿರ್ಗಾ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡೋದಕ್ಕೆ $2 ಬಿಲಿಯನ್ ಆಗತ್ತೆ. ಅದನ್ನ 5 ವರ್ಷದಲ್ಲಿ ತಿರ್ಗಾ ಮಾಡೋದಾಗಿ ಟಾಟಾ ಹೇಳಿದ್ದಾರೆ.
ಸೊ ಇದು ಟಾಟಾ ಮೋಟಾರ್ಸ್ ಬಗ್ಗೆ ಬಂದಂತ ಸುದ್ದಿ. ಟಾಟಾ ಸನ್ಸ್ಗೆ ಒಂದು ಗಡುವು ಕೊಟ್ಟಿದ್ರು, ಆ ಗಡುವು ಇವತ್ತಿಗೆ ಮುಗೀತಾ ಇದೆ. ಏನ್ ಗಡುವು ಅಂತ ನೋಡಿದ್ರೆ ಲಿಸ್ಟ್ ಮಾಡ್ಬಿಡಿ ಅಂತ. ಟಾಟಾ ಲಿಸ್ಟ್ ಮಾಡ್ದಂಗೆ ನಾವು ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ದೀವಿ, ಟಾಟಾ ಸನ್ಸ್ ಅಲ್ಲಿ ಸಾಲ ಇಲ್ಲ ಅಂತ ಹೇಳಿ ಟಾಟಾ ಕ್ಯಾಪಿಟಲ್ಗೆ ನಂಬರ್ 1ನೇ ತಾರೀಕು ಡೇಟ್ ಅನ್ನ ಹೇಳಿದ್ದಾರೆ. ಈ ಅಕ್ಟೋಬರ್ 1ನೇ ತಾರೀಕಿಂದ ಪಗಡೆ ಆಡ್ ನೋಡಿ, ಬಿದ್ರೆ ನಿಮಗೆ ಲಕ್ಕು. ಕನಿಷ್ಕ್ ಏನ್ ಹೇಳ್ತಾನೆ ಅಂದ್ರೆ, ತುಂಬಾ ಜನರಿಂದ ಇವಾಗೆಲ್ಲ ಗೋಲ್ಡ್ ನ ತಗೊಳ್ಳೋದಕ್ ಆಗಲ್ಲ, ಕಷ್ಟಪಟ್ಟು ದುಡ್ಡು ತಗೊಂಡ್ ಬಂದು ಹೊಸ ಗೋಲ್ಡ್ ನ ತಗೋಬೇಡಿ. ನೀವು ಹಳೆ ಗೋಲ್ಡ್ ನ ಕೊಟ್ಬಿಟ್ಟು ಹೊಸದಾಗಿ ಒಡವೆ ತಗೊಳ್ಳಿ, ನಿಮ್ಮ ಪ್ಯಾಕೆಟ್ ಇಂದ ಒಂದು 10-15% ಅಷ್ಟು ಕೊಟ್ರಿ ಅಂತಂದ್ರೆ ನಾವು ಲಾಭ ಮಾಡ್ಕೋತೀವಿ. ಆ ಹಳೆ ಗೋಲ್ಡ್ ನ ಕರಗಿಸಿ ನಾವು ತಿರ್ಗಾ ಮಾಡ್ಕೋತೀವಿ. ಈಗ ಸದ್ಯಕ್ಕೆ ಮಿಡಲ್ ಕ್ಲಾಸ್ಗೆ ಇದೇನೆ ಹೋಪು ಅಂತೆಲ್ಲ ಹೇಳಿದ್ದಾರೆ. ಇನ್ನೊಂದು ಹೇಳ್ತಾರೆ ಅಂತಂದ್ರೆ, ಚಿನ್ನ ಇದೆ ಅಂತ ಇರುವಂತ ಗುಂಪು ಒಂದು, ಇಲ್ಲದೆ ಇರುವಂತ ಗುಂಪು ಒಂದಲ್ಲದೆ ಎರಡಾಗಿ ಭಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಬೇರೆ ಆಗುತ್ತೆ ಅಂತ ಈಗ ಅದು ಅಫಿಷಿಯಲ್ ಆಗಿ ಹೊರಗಡೆ ಬರ್ತಾ ಇದೆ. ಈಗ ಏನಪ್ಪಾ ಅಂತಂದ್ರೆ, ಆಕ್ಸೆಂಚರ್ ಅಲ್ಲಿ 11,000 ಜನನ ಚಚಕ್ ಮಾಡಿದ್ದಾರೆ. ನಿಮ್ಮ ಸೇವೆ ಕಂಪನಿಗೆ ಅವಶ್ಯಕತೆ ಇಲ್ಲ, ಇವು ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳಿ ಲ್ಯಾಪ್ಟಾಪು, ID ಕಾರ್ಡು ಇದನ್ನೆಲ್ಲ ತಗೊಂಡು ಕಳಿಸ್ಬಿಟ್ಟಿದ್ದಾರೆ. ಇದನ್ನ ನೋಡಿ ಬೇರೆ ಓಡ್ದೋರ್ದೆಲ್ಲ ಬೇರೆ, ಅದು ವಾಲಂಟ್ರಿ ಸೆಪರೇಷನ್, ಇದು ಲೇ ಆಫ್. ಎಲ್ಲ ಸೇರಿಸಿದ್ರಿ ಅಂತಂದ್ರೆ ಆಕ್ಸೆಂಚರ್ ಒಂದು 25,000 ಜನನ ಖಾಲಿ ಮಾಡಿಸ್ಬಿಟ್ಟಿದೆ. ಇನ್ನು ಕೂಡ ಕೆಲಸದಿಂದ ತೆಗಿತಾರೆ. ITC ಹೋಟೆಲ್ ಏನ್ ಹೇಳ್ತಾರೆ ಅಂತಂದ್ರೆ, ಟಾಲ್ಚ್ ತರ ನಾವು ಕೂಡ ಸಿಗ್ನೇಚರ್ ರೆಸಿಡೆನ್ಸ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಬಿಲ್ಡರ್ ಒಂದು ಮನೆಯನ್ನ ಕಟ್ಟಾನೆ, ಇಲ್ಲಿ ವಸ್ಲು ಹಾಕು, ಅಲ್ಲಿಗೆ ವಸ್ಲು ಹಾಕು, ಇಲ್ಲಿ ಬೆಡ್ ಹಾಕು, ಅಲ್ಲಿ ಆ ಬೆಡ್ ಹಾಕು ಬಿಟ್ಟು ಚೆನ್ನಾಗಿ ಪಾಲಿಶ್ ಹೊಡೆದ್ಬಿಟ್ಟು ITC ಅಂತ ಹೆಸರನ್ನ ಕೊಟ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ 2,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಪ್ರೀಮಿಯಂ ಅಂತ ಹಾಕಿ ಬೇಕಾಗಿರುವುದಕ್ಕೆ ಇರುವಂತ ಒಂದು ಐಡಿಯಾ. ಶ್ರೀಮಂತರ ಹತ್ರ ತುಂಬಾ ದುಡ್ಡಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬ್ರಾಂಡೆಡ್ ರೆಸಿಡೆನ್ಸ್ ನ ಕೊಡ್ತೀವಿ. ಎಲ್ರೂನು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಲಾಸ್ಟ್ ಟೈಮೇ ಎಲ್ಲಾ ಲಾಸಸ್ ನು ತೋರ್ಸ್ಬಿಟ್ಟಿದ್ದಾರೆ, ಅದರಿಂದ ಈ ಸಲ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಧೈರ್ಯವಾಗಿ ಮುಂಚೆನೆ ನಾನು ಈ ಡೇಟ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತೀನೇನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ ಅಲ್ಲಿ ಒಂದು ಡೇಟ್ ನ ಹೇಳಿದ್ದಾರೆ, ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿದ್ದಾರೆ ಎಲ್ರಿಗೂ ಬಂದ್ರು ಅದೇನಾಗುತ್ತೆ ರಿಸಲ್ಟ್ಸ್ ನ ನೋಡ್ಬಿಡೋಣ. ಇವ್ರು ಈ ರೀತಿ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ ಅಂತಂದ್ರೆ ರಿಸಲ್ಟ್ ಸೂಪರ್ ಆಗಿರುತ್ತೆ. ಕ್ಯಾಲ್ಕುಲೇಟ್ ಮಾಡಿ, ಈಗ ಇರುವಂತ ಬೆಲೆಗಿಂತ 16% ಏರುತ್ತೆ. ನಾನು ನಿಮ್ಗೆ ಇದ್ರ ಬಗ್ಗೆ ಹಲವು ಸಲ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇದನ್ನ ಕನ್ಸಿಡರ್ ಮಾಡಬೇಡಿ, ಆಲ್ರೆಡಿ ಇದನ್ನ ಕನ್ಸಿಡರ್ ಮಾಡಿ ಭದ್ರವಾಗಿ ಎತ್ತಿಟ್ಕೊಂಡಿದೀವಿ. ಇವೇನಾದ್ರೂ ಏರ್ತು ಅಂತಂದ್ರೆ ನಮ್ಗೆ ಲಕ್ಕು. ಇದ್ರ ತರ ಏರೋದಿಲ್ಲ, ಈ ಮನಪುರಂ ತರ ಒಂದೇ ದಿನದಲ್ಲಿ ಏರೋದಿಲ್ಲ. ಯಾವತ್ತಾದ್ರೂ ಏರಿದ್ರೆ ಸರಿ, ಅದ್ರ ಪಾಡುಗದು ಸ್ಟಡಿಯಾಗಿ ಏರ್ತಾ ಇದ್ರೆ. ಅದಾದ್ಮೇಲೆ US ಟ್ಯಾರಿಫ್, ಈ ಸನ್ ಫಾರ್ಮಾದಲ್ಲಿ ಈ ಟ್ಯಾರೋ ಪ್ರಾಡಕ್ಟ್ಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಇರಬಹುದು, ಆದ್ರೆ ಅದು PS ಇಂದ ದೊಡ್ಡದಾಗಿ ಎಫೆಕ್ಟ್ ಆಗದೆ ಇರೋ ತರ ನಾವು ನೋಡ್ಕೋತೀವಿ ಹೇಳಿದ್ದಾರೆ ಸನ್ ಫಾರ್ಮಾ. ಓಸೆಂಪಿಕ್ ವೇಟ್ ಲಾಸ್ ಡ್ರಗ್ ಇಂಡಿಯಾದಲ್ಲಿ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ದಾರೆ US ಕಾಮರ್ಸ್ ಸೆಕ್ರೆಟರಿ. ನಾವು ಹಾಗೆ ಹೀಗೆ ಕಂಬ ಸುತ್ತಾನೆ ಇದ್ದೀವಿ. ಈ ರೀತಿ ಸುತ್ತಾ ಇರೋದನ್ನ ನೋಡಿ ಇವಾಗೇ ಭಯ ಪಟ್ಟು ಇಂಡಿಯನ್ ಮಾರ್ಕೆಟ್ಗೆ ಓಪನ್ ಮಾಡಿ ಬಿಟ್ಬಿಡಿ, ನಾವು ಟ್ಯಾರಿಫ್ ನ ಕಡಿಮೆ ಮಾಡ್ತೀವಿ, ಟ್ಯಾರಿಫ್ ಏನೇ ಈ ಕಂಬ ಸುತ್ತೋದನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ, ಇಲ್ಲ ಅಂತಂದ್ರೆ ಟ್ರಂಪ್ ಸುತ್ತಾನೆ ಇರ್ತಾರೆ, ಲೊಟ್ನಿಕ್ ಹೇಳಿದ್ದಾರೆ. US ಏನ್ ಹೇಳ್ತಾರೆ ಅಂತಂದ್ರೆ, H1B ಅಂತಂದ್ರೆ 100,000 1 ಮಿಲಿಯನ್ಗೆ ತಗೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ನಿಮಗೆ ಡೈರೆಕ್ಟ್ ಆಗಿ ವೀಸಾ ಸಿಗೋದ್ರಿಂದ ಹಲವು ಇಂಡಿಯನ್ ಪ್ರಜೆಗಳು ನೇರವಾಗಿ ಹೋಗಿ ಅಲ್ಲೇ ಸೆಟಲ್ ಆಗ್ಬಿಡ್ತಾರೆ. ಅದಾದ್ಮೇಲೆ BYD ಏನ್ ಹೇಳ್ತಾರೆ, ಅವರು ಪಾಪ ಆ ತಾತ ಚೆನ್ನಾಗಿ ದುಡ್ಡನ್ನ ನೋಡಿದ್ದಾರೆ. 1 ರೂಪಾಯಿ ನೋಡ್ದಂತವ್ರು 4,500 ರೂಪಾಯಿನ ನೋಡ್ಬಿಟ್ಟಿದ್ದಾರೆ. 4,500 ಟೈಮ್ಸ್ ಪ್ರಾಫಿಟ್. ತಾತಾಗೆ ತುಂಬಾನೇ ವಯಸ್ಸಾಗ್ಬಿಟ್ಟಿದೆ, ದೊಡ್ಡವರು, ಅದರಿಂದಾನೇ ಸ್ಟಾಕ್ ನ ಮಾರ್ಬಿಟ್ಟು ಹೋಗ್ಬಿಟ್ರು. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಹಲವು ಊರುಗಳಿಗೆ ನುಗ್ಗಿ ಆ ಲೋಕಲ್ ಬ್ರ್ಯಾಂಡ್ಗಳಿಗೆಲ್ಲ ಹೊಡೆದು ಇಪ್ಸಿ ನಾವು ಪಾಡಿಗೆ ನಾವು ಗ್ರೋ ಆಗ್ತಾನೆ ಇರ್ತೀವಿ ಅಂತ BYD ಹೇಳಿದ್ದಾರೆ. ಸೊ ಕಂಪನಿಗೆ ಏನೂ ದೊಡ್ಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ನೋಡಿದ್ರಿ ಅಂತ ಅಂದ್ರೆ ಎಕ್ಸ್ಪೋರ್ಟ್ನು ಟ್ಯಾರಿಫ್ ಹಾಕಿ ಹೊಡೆದಿದ್ದಾರೆ. FIIನು ಇನ್ವೆಸ್ಟ್ ಮಾಡ್ದಂಗೆ ಓಡ್ ಹೋಗ್ಬಿಟ್ಟ. ಇಂಡಿಯನ್ನು ಅವ್ರ ದೇಶದಲ್ಲಿ ಕೂತ್ಕೊಂಡು ಜೈ 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 ಅಂತ ಹೇಳ್ತಾ ಇರ್ಬೇಕು. ದುಡ್ಡನ್ನ ತಿರ್ಗಾ ಕಳ್ಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಈಗ ಏನಾಗೋಯ್ತು ಅಂತಂದ್ರೆ ಎಕ್ಸ್ಪೋರ್ಟ್ಗೂ ಏಟು, ರೆಮಿಟೆನ್ಸ್ಗೂ ಏಟು.
ಆದ್ರೆ ಇಂಪೋರ್ಟು ಸ್ಟಡಿಯಾಗಿ ಇರೋದ್ರಿಂದ ರೂಪಾಯಿ ಇನ್ನೂ ವೀಕನ್ ಆಗುತ್ತೆ ಅಂತ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅಡಿ ಪಾತಾಳದಲ್ಲಿದೆ 88 74ರಲ್ಲಿ. ದೊಡ್ಡಪ್ಪನ್ಗೆ ಏನ್ ಚಿಂತೆ ಅಂತಂದ್ರೆ A1 A2 ಡಾಲರ್ ಅಲ್ಲೇ ಸಾಲ ತಗೊಂಡಿದ್ದಾರೆ. ಈಗ $1 ಬಿಲಿಯನ್ ಸಾಲ ತಗೊಂಡಿದ್ದಾರೆ ಅಂತಂದ್ರೆ ₹1 ಏರ್ತು ಅಂತಂದ್ರೆ ಎಕ್ಸ್ಟ್ರಾ $1 ಬಿಲಿಯನ್ ಕೊಡ್ಬೇಕಾಗತ್ತೆ. ಈಗ ನಿಲ್ತಾನೆ ಇಲ್ಲ, ICUಗೆ ಹೋಗ್ಬಿಟ್ಟಿದೆ ರುಪಿ. ಎಲ್ರೂ ಈಗ ಉಸಿರಾಟವನ್ನ ಹೇಳ್ಕೊಟ್ಟಂತ ಸ್ವಾಮೀಜಿಯನ್ನ ಹುಡುಕಾಟದಲ್ಲಿ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ. ಬಟ್ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಬ್ರಾಡರ್ ಮಾರ್ಕೆಟ್ ವೀಕ್ ಆಗೇ ಇದೆ. ಈ ಬ್ರಾಡರ್ ಮಾರ್ಕೆಟ್ ವೀಕ್ ಆಗೇ ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಈಗೆಲ್ಲ ಜನರಿಗೆ ಈ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ತೆಗೆದು ನೋಡಿದ್ರೆ ದೊಡ್ಡದಾಗಿ ಏನು ಗೇನ್ ಇಲ್ಲಪ್ಪ ಅನ್ನೋದು ಗೊತ್ತಾದ ಮೇಲೆ ಹೊಸದಾಗಿ ದುಡ್ಡನ್ನ ಹಾಕೋದನ್ನ ಕಡಿಮೆ ಮಾಡಿದ್ದಾರೆ. ಕೆಲವರು ದುಡ್ಡನ್ನ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಅದರಿಂದ ಆ ದುಡ್ಡನ್ನ ವಿತ್ಡ್ರಾ ಮಾಡೋದು PMS ಇಂದಾನು ಮ್ಯೂಚುವಲ್ ಫಂಡ್ ಇಂದಾನು ಬೆಟರು. ನಾವು ಆರಾಮಾಗಿ ಬಾಂಡಲ್ಲಿ ಹಾಕಿ ಬಡ್ಡಿ ತಗೊಂಡು ತಿಂಗಳು ಅಷ್ಟೋ ಇಷ್ಟೋ ಅಂತ ತಗೋತಾ ಇದ್ವಿ ಅಂತಂದ್ರೆ ಚೀಪ್ ಆಗಿ ನಮ್ಗೆ ಸಿಗುವಂತ ಸರಕುಗಳನ್ನ ನೋಡಿ ಕಡಿಮೆಗೆ ತಗೊಂಡ್ವಿ ಅಂತಂದ್ರೆ ಮಾರ್ಕೆಟ್ ಅದ್ರ ಪಾಡಿಗೆ ಅದು ಜಾಲಿಯಾಗಿ ಇರುತ್ತೆ. ನಿಮ್ ಪಾಡಿಗೆ ನೀವು ಆಕ್ಟಿವ್ ಫಂಡ್ ಮ್ಯಾನೇಜರ್ ಹತ್ರ ಕೂಡ ಅವನು ಮಂಗಾತ ಆಡಿನೇ ದುಡ್ಡನ್ನ ಖರ್ಚು ಮಾಡ್ಬಿಡ್ತಾನೆ. ನಿನ್ ದುಡ್ಡು ನೀನೇನ್ ಬೇಕಾದ್ರೂ ಮಾಡು. ಮಂಗಾತ ಆಡೋನ ಹತ್ರ ಕೊಟ್ಟೆ ಅಂತಂದ್ರೆ ಅವ್ನು ಚೆನ್ನಾಗೆ ಮಂಗಾತ ಆಡ್ತಾನೆ. ಮಂಗಾತ ಆಡಿ ದುಡ್ಡು ಹೊಟ್ಟೋಯ್ತು ಅಂತಂದ್ರೆ ಆಮೇಲೆ ಅಳ್ಬಾರ್ದು. ಧನ್ಯವಾದಗಳು.